ನಾವಿವತ್ತು ಒಂದು ವಿಶೇಷವಾದ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಹಗರಿ ಬೊಮ್ಮನಹಳ್ಳಿ 2008ಕ್ಕೆ ಮೊದಲು ಇದು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಪಡೆ ಆಗಿತ್ತು. ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಲ್ಲಿತ್ತು. ಆ ನಂತರದಲ್ಲಿ ಮೀಸಲು ಕ್ಷೇತ್ರವಾಯಿತು, ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ. ಹೀಗಾಗಿ ಈ ಕ್ಷೇತ್ರದ ಬಗ್ಗೆ, ಹಗರಿ ಬೊಮ್ಮನಹಳ್ಳಿ ಬಗ್ಗೆ, ನೇಮಿರಾಜ್ ನಾಯಕ್ ಅವರ ಕನಸಿನ ಹಗರಿ ಬೊಮ್ಮನಹಳ್ಳಿ ಏನಾಗಬೇಕಂತ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಹಗರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಮತದಾರ ಬಂಧುಗಳು, ಅಂದರೆ ನನ್ನ ಅಕ್ಕ ತಂಗಿಯವರು, ಅಣ್ಣ ತಮ್ಮಂದರು, ಹಿರಿಯರು, ಯುವಕರು, ಮೊಟ್ಟ ಮೊದಲನೇದಾಗಿ ಅವರಿಗೆ ನಾನು ತುಂಬ ಕೃತಜ್ಞತೆಯನ್ನು ನಾನು ಮಾಡ್ತೇನೆ. ಓಕೆ. ಯಾಕಂದರೆ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ರು. 23ರಲ್ಲಿ ಅವರೇ ಕಾಸು ಕೊಟ್ಟು ಈ ಕ್ಷೇತ್ರದ ಶಾಸಕನಾಗಿ ತಾವೇ ಬರಬೇಕು ಅನ್ನುವಂಥದ್ದನ್ನು ಕೂಡ ನನ್ನ ಬೆನ್ನಿಗೆ ನಿಂತು ಕೆಲಸ ಮಾಡಿ ನನಗೆ ಆಯ್ಕೆಯನ್ನು ಮಾಡಿದ್ದಾರೆ. ಅಷ್ಟೇ ಪ್ರಾಮಾಣಿಕವಾಗಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸಗಳು ಆಗಬೇಕಾಗಿರುವಂಥದ್ದು ಕೂಡ ಇದೆ. ಸರ್, 2008ರಲ್ಲಿ ಕರ್ನಾಟಕದ ಮಟ್ಟಿಗೆ ಯಾವ ಮೋದಿ ಅಲೆನೂ ಇರಲಿಲ್ಲ, ಏನೂ ಇರಲಿಲ್ಲ. ಅಂಥ ಟೈಮಲ್ಲಿ ನೀವು ಹಗರಿ ಬೊಮ್ಮನಹಳ್ಳಿಯಲ್ಲಿ ಕಮಲವನ್ನು ಅರಳಿಸ್ತವ್ರು. ಯಾಕೆ 13 ಮತ್ತು 18ರ ವ್ಯತ್ಯಾಸಗಳಾಯಿತು ಅನಿಸುತ್ತೆ? ನಾನು 2008ರಲ್ಲಿ ಸುಮಾರು 27,500 ಲೀಡ್ನಲ್ಲಿ ಈ ಕ್ಷೇತ್ರದ ನಮ್ಮ ಎಲ್ಲ ನನ್ನ ಅಕ್ಕ ತಂಗಿ, ಅಣ್ಣ ತಮ್ಮಂದರು, ಹಿರಿಯರು, ಯುವಕರು ಎಲ್ಲರೂ ಆರಿಸಿದರು. 13ರಲ್ಲಿ ಕೆಲವು ನಮ್ಮದೇ ಆದಂಥ ತಪ್ಪುಗಳಿಂದ ಸುಮಾರು 63 ಓಟ್ಗಳಿಂದ ನಾನು ಸೋಲನ್ನು ಕಾಣಬೇಕಾಯಿತು. ಮತ್ತು 18ರಲ್ಲಿ ಕೂಡ ಸ್ವಲ್ಪ ಅದೇ ಪಕ್ಷದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಅಲ್ಲೇನೂ ಕೂಡ ಸ್ವಲ್ಪ ಸೋಲನ್ನು, ಸ್ವಲ್ಪ ಅಂತರದಲ್ಲಿ ಸೋಲನ್ನು ಕಾಣಬೇಕಾಯಿತು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.